ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ್ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಶನಿ ಅಮಾವಾಸ್ಯೆಯ ದಿನ ಪೂಜೆಗೆ ಶುಭ ಮುಹೂರ್ತ ಯಾವುದು, ಪೂಜೆಯ ವಿಧಾನ ಹೇಗೆ, ಹಾಗೆ ಮಂತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸದ ಅಮಾವಾಸ್ಯೆಯು ಶನಿವಾರ ಬಂದಿರೋದ್ರಿಂದ ಇದನ್ನ ಶನಿ ಅಮಾವಾಸ್ಯೆ ಅಂತ ಕರೆಯಲಾಗತ್ತೆ. ಶನಿ ಅಮಾವಾಸ್ಯೆಯ ದಿನದಂದು ಶನಿ ದೇವನನ್ನ ಪೂಜಿಸುವುದರ ಜೊತೆಗೆ ಪಿತೃಗಳನ್ನ ಕೂಡ ಪೂಜಿಸುವ ಸಂಪ್ರದಾಯವಿದೆ. ಶನಿ ಅಮಾವಾಸ್ಯೆ 2025ರ ಪೂಜೆಗೆ ಶುಭ ಮುಹೂರ್ತ ಯಾವುದು, ಅಮಾವಾಸ್ಯೆ ಪೂಜೆಯನ್ನು ಹೇಗೆ ಮಾಡೋದು, ಹಾಗೆ ಅಮಾವಾಸ್ಯೆಯ ದಿನ ಪಠಿಸಬೇಕಾದ ಮಂತ್ರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ತಿಥಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಅಮಾವಾಸ್ಯೆಯ ದಿನವನ್ನು ಪಿತೃಗಳಿಗೆ ಸಮರ್ಪಿಸಲಾಗಿದೆ. ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುವ 2025ರ ಶ್ರಾವಣ ಮಾಸದ ಅಮಾವಾಸ್ಯೆ ಅಥವಾ ಭಾದ್ರಪದ ಮಾಸದ ಅಮಾವಾಸ್ಯೆಯನ್ನು ಆಗಸ್ಟ್ 23ರಂದು ಶನಿವಾರದ ದಿನದಂದು ಆಚರಿಸಲಾಗುವುದು. ಶನಿ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಶ್ರಾದ್ದ, ತರ್ಪಣ ಮತ್ತು ಅವರ ಹೆಸರಿನಲ್ಲಿ ದಾನವನ್ನು ಮಾಡಲಾಗುತ್ತದೆ. ಈ ಅಮಾವಾಸ್ಯೆಯನ್ನು ಹಲವೆಡೆ ಕುಶಗ್ರಹಣಿ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗತ್ತೆ. ಈ ಅಮಾವಾಸ್ಯೆಯು ಶನಿವಾರ ಬಂದಿರೋದ್ರಿಂದ ಇದನ್ನ ಶನಿ ಅಮಾವಾಸ್ಯೆ ಅಂತ ಕರೀತಾರೆ. ಈ ಅಮಾವಾಸ್ಯೆ ದಿನದಂದು ಮಾಡುವ ಪೂಜೆ ನಮ್ಮನ್ನ ಶನಿ ದೋಷದಿಂದ ಮುಕ್ತಗೊಳಿಸುತ್ತದೆ. ಶನಿ ಅಮಾವಾಸ್ಯೆಯ ದಿನದಂದು ಧಾರ್ಮಿಕ ಉದ್ದೇಶಗಳಿಗಾಗಿ ಕುಶವನ್ನು ಸಂಗ್ರಹಿಸುವುದು ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಇದನ್ನ ಕುಶಗ್ರಹಣಿ ಅಮಾವಾಸ್ಯೆ ಅಂತ ಕರೆಯಲಾಗತ್ತೆ. ಶ್ರಾವಣ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆ ಒಂದು ವೇಳೆ ಸೋಮವಾರ ಬಂದರೆ ಈ ದಿನ ನಾವು ಸಂಗ್ರಹಿಸಿದ ಕುಶವನ್ನ 12 ವರ್ಷಗಳ ಕಾಲ ಬಳಸಬಹುದು ಎಂದು ಹೇಳಲಾಗುತ್ತೆ. ಈ ಅಮಾವಾಸ್ಯೆಯನ್ನ ಸ್ನಾನ, ದಾನ ಮತ್ತು ತರ್ಪಣಕ್ಕೆ ಬಹಳ ಒಳ್ಳೆಯದು ಅಂತ ಪರಿಗಣಿಸಲಾಗಿದೆ. ವೇದ ಪಂಚಾಂಗದ ಪ್ರಕಾರ ಶನಿ ಅಮಾವಾಸ್ಯೆಯ ತಿಥಿ ಮತ್ತು ಪೂಜೆಗೆ ಶುಭ ಸಮಯ ಹೀಗಿದೆ. ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗಿದ್ದು 2025ರ ಆಗಸ್ಟ್ 22ರಂದು ಶುಕ್ರವಾರ ಬೆಳಗ್ಗೆ 11:55ರಿಂದ. ಅಮಾವಾಸ್ಯೆಯ ತಿಥಿ ಮುಕ್ತಾಯಗೊಳ್ಳುವಂಥದ್ದು 2025ರ ಆಗಸ್ಟ್ 23ರಂದು ಶನಿವಾರ ಬೆಳಗ್ಗೆ 11:30ಕ್ಕೆ. ಅಮಾವಾಸ್ಯೆ ಸ್ನಾನ ದಾನಕ್ಕೆ ಶುಭ ಸಮಯ ಬಂದ್ಬಿಟ್ಟು 2025ರ ಆಗಸ್ಟ್ 23ರಂದು ಶನಿವಾರ ಮುಂಜಾನೆ 4:26 5:10 ಅಮಾವಾಸ್ಯೆ ಪೂಜೆಗೆ ಶುಭ ಸಮಯ ಬಂದ್ಬಿಟ್ಟು 2025ರ ಆಗಸ್ಟ್ 23ರಂದು ಶನಿವಾರ ಬೆಳಗ್ಗೆ 11:34 ಇನ್ನು ಈ ಶನಿ ಅಮಾವಾಸ್ಯೆಯ ಪೂಜೆಯ ವಿಧಾನ ಹೇಗೆ ಅಂತಂದರೆ, ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬೇಗ ಎದ್ದು ಪವಿತ್ರ ನದಿ ಸ್ನಾನವನ್ನು ಮಾಡಬೇಕು ಅಥವಾ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅರ್ಘ್ಯವನ್ನು ಅರ್ಪಿಸಬೇಕು. ಕುಶ ಮತ್ತು ಕಪ್ಪು ಎಳ್ಳನ್ನು ಬಳಸಿ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಬೇಕು. ಬಳಿಕ ಅರಳಿ ಮರಕ್ಕೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಬೇಕು. ದೀಪವನ್ನು ಹಚ್ಚಿಟ್ಟು 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ಶುಭ ದಿನದಂದು ಆಹಾರ, ಬಟ್ಟೆ, ಪಾದರಕ್ಷೆ ಮತ್ತು ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ ಅಥವಾ ಗೋಶಾಲೆಗಳಿಗೆ ದಾನವಾಗಿ ನೀಡಬೇಕು. ಸಾಧ್ಯವಾದರೆ ಈ ದಿನದಂದು ಗೋದಾನವನ್ನು ಕೂಡ ಮಾಡಬಹುದು. ಹಾಗಾದರೆ ಶನಿ ಅಮಾವಾಸ್ಯೆಯ ದಿನ ಕೆಲವು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಶನಿಯ ಕೃಪೆಗೆ ಪಾತ್ರರಾಗಬಹುದು. ಮೊದಲನೆಯ ಮಂತ್ರ ಬಂದ್ಬಿಟ್ಟು ಓಂ ಪಿತೃಗಣಾಯ ವಿದ್ಮಹೇ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತ್ರೋ ಪ್ರಚೋದಯಾತ್. ಎರಡನೆಯ ಮಂತ್ರ ಓಂ ಆದ್ಯಭೂತಾಯ ವಿದ್ಮಹೇ ಸರ್ವಸೇವ್ಯಾಯ ಧೀಮಹಿ ಶಿವಶಕ್ತಿ ಸ್ವರೂಪೇಣ ಪಿತೃದೇವ ಪ್ರಚೋದಯಾತ್. ಇನ್ನು ಮೂರನೆಯ ಮಂತ್ರ ಬಂದ್ಬಿಟ್ಟು ಓಂ ಪಿತೃಭ್ಯಃ ಸ್ವದಾಯಿಭ್ಯಃ ಸ್ವಾಹ. ಮತ್ತೆ ಕೆಲವೊಂದು ವಿಚಾರಗಳನ್ನು ನಾವು ಶನಿ ಅಮಾವಾಸ್ಯೆಯ ದಿನ ಮಾಡೋದ್ರಿಂದ ಶನಿ ದೇವನಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬಹುದು. ಶನಿ ಅಮಾವಾಸ್ಯೆಯಂದು ಪಾಯಸವನ್ನು ತಯಾರಿಸಿ ಶಿವನಿಗೆ ಅರ್ಪಿಸಿ. ಶಿವನಿಗೆ ಪಾಯಸವನ್ನು ಅರ್ಪಿಸುವ ಮುನ್ನ ಅದರಲ್ಲಿ ಸ್ವಲ್ಪ ಪಾಯಸವನ್ನು ಪಿತೃಗಳಿಗೆ ತೆಗೆದಿಟ್ಟುಕೊಳ್ಳಿ. ಶಿವನಿಗೆ ಅರ್ಪಿಸಿದ ಪಾಯಸವನ್ನು ಬಡವರಿಗೆ ಹಂಚಿ. ಪಿತೃಗಳ ಹೆಸರಿನಲ್ಲಿಟ್ಟ ಪಾಯಸವನ್ನು ಗೋವಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀಡಿ. ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕಾಗಿ ಈ ದಿನದಂದು ಸ್ನಾನ ಮಾಡಿ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಶಿವ ಮತ್ತು ತಾಯಿ ಪಾರ್ವತಿ ದೇವಿ ಜೊತೆಗಿರುವ ಫೋಟೋವನ್ನು ಪೂಜೆ ಮಾಡಿ. ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಓಂ ಗೌರಿ ಶಂಕರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಿ. ಸಾತ್ವಿಕ ಆಹಾರವನ್ನು ತಯಾರಿಸಿ ದಾನ ಮಾಡಿ. ಸೊ
ಇದಿಷ್ಟು ಶನಿ ಅಮಾವಾಸ್ಯೆಯ ದಿನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶಗಳು. ಈ ಅಮಾವಾಸ್ಯೆಯ ದಿನ ಪೂಜೆಗೆ ಶುಭ ಮುಹೂರ್ತ ಯಾವುದು, ಪೂಜೆಯ ವಿಧಾನ ಹೇಗೆ, ಹಾಗೆ ಯಾವ ಮಂತ್ರಗಳನ್ನು ಪಠಿಸಬೇಕು, ಏನನ್ನ ಮಾಡಲೇಬೇಕು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಓಂ ಶನೈಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಇನ್ನಿತರರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿಯವರೆಗೆ ನನ್ನ ಭಕ್ತಿಯ ನಮಸ್ಕಾರಗಳು.